ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 21ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಷರ್ಸನ್ನು ಯೂಸ್ ಮಾಡಿ ಆಗ್ರಿಗೇಟ್ ಫಂಕ್ಷನ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ 1 ಆಗ್ರಿಗೇಟ್ ಫಂಕ್ಷನ್ ವಿಡಿಯೋ ಆಗಿರುತ್ತೆ. ಇದು ನೆಕ್ಸ್ಟ್ ಪಾರ್ಟ್ ಕೂಡ ಇರುತ್ತೆ. ಸೊ ಇವಾಗ ಬನ್ನಿ, ನಿಮಗೆ ಮೆಷರ್ಸನ್ನು ಯೂಸ್ ಮಾಡಿ ಆಗ್ರಿಗೇಟ್ ಫಂಕ್ಷನ್ಸನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಆಗ್ರಿಗೇಟ್ ಫಂಕ್ಷನ್ಸನ್ನು ಯಾತಕ್ಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಆಗ್ರಿಗೇಟ್ ಫಂಕ್ಷನ್ಸ್ ಏನು ಮಾಡುತ್ತೆ ಅಂದರೆ, ಇದು ಒಂದು ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸನ್ನು ಆಗ್ರಿಗೇಟ್ ಮಾಡೋದಕ್ಕೆ ನಾವು ಆಗ್ರಿಗೇಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಮತ್ತು ಒಂದು ಕಾಲಮಲ್ಲಿ ಡೇಟಾನ ಸಮ್ಮರೈಸ್ ಮಾಡಿ ಅದು ಅನಲೈಸ್ ಮಾಡೋದಕ್ಕೆ ಈ ಆಗ್ರಿಗೇಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಯೂಶಲಿ ಇದು ಮೆಷರ್ಸ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಇದು ತುಂಬ ಕಮ್ಮಿ ಆ್ಯಕ್ಚುಲಿ, ಯಾಕಂದರೆ ಇದು ಪರ್ಫಾರ್ಮೆನ್ಸ್ ವೈಸ್ ಮೆಷರಲ್ಲಿ ತುಂಬ ಫಾಸ್ಟ್ ಇರುತ್ತೆ. ಆಗ್ರಿಗೇಟ್ ಫಂಕ್ಷನ್ಸ್ ಮೆಷರಲ್ಲಿ ಯಾತಕ್ಕೆ ಯೂಸ್ ಮಾಡಬೇಕು ನೋಡಿ. ಮೆಷರ್ಸ್ ಏನಿದೆ, ನಾವು ಈ ಒಂದು ಆಗ್ರಿಗೇಟ್ ಫಂಕ್ಷನ್ಸನ್ನು ಮೆಷರ್ಸಲ್ಲಿ ಬರೆದಾಗ ಕ್ಯಾಲ್ಕುಲೇಷನ್ಸ್ ಡೈನಾಮಿಕ್ ಆಗುತ್ತೆ. ಅಂದರೆ ನಾವು ಯಾವ ಕಾಲಮ್ ತೊಗೊಂಡ್ರು ಆ ಕಾಲಮ್ ಮೇಲೆ ಕ್ಯಾಲ್ಕುಲೇಷನ್ಸ್ ಡೈನಾಮಿಕ್ ಆಗುತ್ತೆ. ಕ್ಯಾಲ್ಕುಲೇಟೆಡ್ ಕಾಲಮ್ಸ್ಗಿಂತ ಬೆಟರ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಮತ್ತು ಇದು ನಮಗೆ ರಿಪೋರ್ಟ್ಸ್ ಮತ್ತು ಡ್ಯಾಶ್ಬೋರ್ಡ್ಸನ್ನು ತುಂಬ ಹೆಚ್ಚಿನ ಇಂಟರಾಕ್ಟಿವ್, ಅಂದರೆ ನಾವು ಏನು ಸ್ಲೈಸರ್ ಸೆಲೆಕ್ಟ್ ಮಾಡ್ತೀವಿ ಅಥವಾ ಫಿಲ್ಟರ್ ಸೆಲೆಕ್ಟ್ ಮಾಡ್ತೀವಿ, ಆವಾಗ ಫಾಸ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಈ ಅಗ್ರಿಗೇಟ್ ಫಂಕ್ಷನ್ಸನ್ನು ಮೆಷರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಬನ್ನಿ ಇವಾಗ ಒಂದೊಂದಾಗಿ ಆಗ್ರಿಗೇಟ್ ಫಂಕ್ಷನ್ಸನ್ನು ನೋಡ್ತಾ ಹೋಗೋಣ. ಇವಾಗ ಸಮ್, ಆವ್ರೇಜ್, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಸೊ ಇಷ್ಟು ಫಂಕ್ಷನ್ಸ್ ಇದು ಕಾಮನ್ ಆಗಿ ಸಮ್, ಆವ್ರೇಜ್, ಮಿನಿಮಮ್, ಮ್ಯಾಕ್ಸಿಮಮ್. ಈ ಫಂಕ್ಷನ್ ಹೆಂಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದಾದಮೇಲೆ ನಾನು ಪವರ್ ಬಿ ಐಯಲ್ಲಿ ನಿಮ್ಗೆ ಟೇಬಲ್ ಕ್ರಿಯೇಟ್ ಮಾಡಿ ಇದು ಕ್ಯಾಲ್ಕುಲೇಷನ್ಸ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಇನ್ನೂ ಹೆಚ್ಚಿನ ಫಂಕ್ಷನ್ಸ್ಗಳಿದೆ, ಅದನ್ನು ಕೂಡ ನಾವು ನೋಡೋಣ. ಇವಾಗ ನಾನೇನು ಮಾಡ್ತೀನಿ, ನಮ್ಮ ಪವರ್ ಬಿ ಐ ಡೆಸ್ಕ್ಟಾಪಲ್ಲಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ತೀನಿ. ಒಂದು ಟೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಈ ಟೇಬಲ್ಗೆ ರೀಜನನ್ನು ತಗೊಳ್ಳೋಣ. ಈ ರೀಜನ್ನ ಇದನ್ನು ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೋಗ್ಬಿಟ್ಟು ಇಲ್ಲಿ ವ್ಯಾಲ್ಯೂಸ್ 20 ಅಂತ ಕೊಡೋಣ, ಮತ್ತು ಕಾಲಮ್ ಹೆಡರ್ಸ್ ಒಂದು 20 ಅಂತ ಕೊಡೋಣ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಸಮ್, ಆವ್ರೇಜ್, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇದನ್ನು ನಾವು ಆಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ನನಗೊಂದು ಟೇಬಲ್ ಇದೆ, ರೀಜನ್, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಸೇಲ್ಸ್, ಪ್ರಾಫಿಟ್, ಕ್ವಾಂಟಿಟಿ ಮತ್ತು ಅಪ್ರೂವ್ಡ್ ಅಂತ. ಸೇಲ್ಸ್ ಕಾಲಮ್ಗೆ ಸಮ್, ಆವ್ರೇಜ್, ಮಿನಿಮಮ್ ಮತ್ತು ಮ್ಯಾಕ್ಸಿಮಮನ್ನು ಅಪ್ಲೈ ಮಾಡೋಣ. ನ್ಯೂ ಮೆಷರ್, ಸೊ ಈ 4 ಫಂಕ್ಷನ್ಸನ್ನು ಫಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸಮ್ ಆಫ್ ಸೇಲ್ಸ್ ಅಂತ ಕೊಡೋಣ, ಈಕ್ವಲ್ಸ್ ಸಮ್ ಆಫ್ ಸೇಲ್ಸ್, ಎಂಟರ್. ಸೊ ಇದು ಸಮ್ ಆಗ್ರಿಗೇಟ್ ಮಾಡೋದಕ್ಕೆ, ಟೋಟಲ್ ಸಮ್ ತಗೊಳ್ಳೋದಕ್ಕೆ. ನೆಕ್ಸ್ಟ್ ಮೆಷರ್, ಆವ್ರೇಜ್ ಮಾಡೋಣ. ಈಗ ಆವ್ರೇಜ್ ಸೇಲ್ಸ್, ಸೇ ಆವ್ರೇಜ್ ಆಫ್ ಸೇಲ್ಸ್, ಎಂಟರ್. ನೆಕ್ಸ್ಟ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್, ಮೆಷರ್ ಮಿನ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ, ಈಕ್ವಲ್ಸ್ ಸೇಲ್ಸ್, ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. ಸೊ ಇದೇ ರೀತಿ ಮ್ಯಾಕ್ಸಿಮಮ್ ಕೂಡ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಕ್ಯಾನ್ವಸ್ಗೆ ಹೋಗ್ಬಿಟ್ಟು ಟೇಬಲ್ಗೆ ಎಲ್ಲ ಕಾಲಮ್ಸನ್ನು ತಗೊಳ್ಳೋಣ. ನ್ಯೂ ಮೆಷರ್, ಮ್ಯಾಕ್ಸ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ,
ಮ್ಯಾಕ್ಸ್ ಸೇಲ್ಸ್. ಓಕೆ, ಇವಾಗ ಮಿನಿಮಮ್, ಮ್ಯಾಕ್ಸಿಮಮ್, ಆವ್ರೇಜ್ ಮತ್ತು ಸಮ್ ಈ 4 ಕ್ಯಾಲ್ಕುಲೇಷನ್ಸ್ ಆಯಿತು. ನಾವು ಇವಾಗ ಈ ಮೆಷರನ್ನು ಏನು ಮಾಡೋಣ ಅಂದರೆ ಈ ಟೇಬಲ್ಗೆ ತೊಗೊಳ್ಳೋಣ. ಫಸ್ಟು ಸಮ್ ತೊಗೋತೀನಿ ನೋಡಿ. ಪ್ರತಿಯೊಂದು ರೀಜನ್ಗೂ ಇಲ್ಲಿ ನನಗೆ ಸಮ್ಮರೈಸ್ಡ್ ಟೋಟಲ್ ಬರುತ್ತಿಲ್ಲಿ. ಅದಾದಮೇಲೆ ಆವ್ರೇಜ್ ತೊಗೋತೀನಿ ನೋಡಿ, ಇದು ಆವ್ರೇಜ್ ಇದು, ಮತ್ತು ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೋತೀನಿ ನೋಡಿ. ಸೊ ಈ ರೀತಿ ನಾವು ಪ್ರತಿ ಕಾಲಮ್, ಅಕಸ್ಮಾತ್ ನಾನು ಇಲ್ಲಿ ಬೇರೆ ಕಾಲಮ್ ತೊಗೊಂಡ್ರೆ ಆ ಕಾಲಮ್ಗೆ ಈ ಸೇಲ್ಸ್, ಸಮ್, ಆವ್ರೇಜ್, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ. ರೈಟ್, ಇವಾಗ ನಾನು ಇದು ತೊಗೊಂಡಿದ್ದು ಸಮ್, ಆವ್ರೇಜ್, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ಗೆ. ನೆಕ್ಸ್ಟ್ ಬಂದು ಕೌಂಟ್, ಕೌಂಟ್ ಎ, ಕೌಂಟ್ ಬ್ಲ್ಯಾಂಕ್ ಮತ್ತು ಕೌಂಟ್ ರೋಸ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ, ಮತ್ತು ಇದೆಲ್ಲ ಏನು ಅಂತ ನಾವು ತಿಳ್ಕೊಳ್ಳೋಣ. ಕೌಂಟ್, ಕೌಂಟ್ ಎ, ಕೌಂಟ್ ಬ್ಲ್ಯಾಂಕ್ ಮತ್ತು ಕೌಂಟ್ ರೋಸ್. ಇವಾಗ ಫಸ್ಟ್ ಕೌಂಟ್ಗೆ ಹೋಗೋಣ. ನಾನು ಇಲ್ಲಿ ಇವಾಗ ಟೇಬಲ್ ವ್ಯೂಗೆ ಹೋಗ್ತೀನಿ, ನ್ಯೂ ಮೆಷರ್, ಕೌಂಟ್. ನಾವೇನು ಮಾಡೋಣ ಅಂದರೆ ಈ ಕ್ಯಾಟಗರಿ ಕಾಲಮನ್ನು ತಗೋಣ. ಕೌಂಟ್ ಕ್ಯಾಟಗರಿ ಇಲ್ಲೇನು ಮಾಡ್ತೀನಿ, ಕೌಂಟ್ ಆಫ್ ಕ್ಯಾಟಗರಿ ಅಂತ ಕೊಡ್ತೀನಿ. ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ನಾನಲ್ಲಿ ಕಾಲಮನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದಾಗ ಇದೆಲ್ಲ ಡಿಫ್ರೆನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಕೌಂಟ್ ಎ, ಕ್ಯಾಟಗರಿ ಕೌಂಟ್ ಎ ಹಾಕೋಣ. ಕೌಂಟ್ ಎ ಅಂಡರ್ಸ್ಕೋರ್ ಕ್ಯಾಟಗರಿ ಕೌಂಟ್ ಎ ಆಫ್ ಕ್ಯಾಟಗರಿ, ಎಂಟರ್. ನೆಕ್ಸ್ಟ್ ಬಂದು ಕೌಂಟ್ ಬ್ಲ್ಯಾಂಕ್ಸ್. ನೀವು ನೋಡ್ಬೋದು ಇಲ್ಲೆಲ್ಲ ಬ್ಲ್ಯಾಂಕ್ ವ್ಯಾಲ್ಯೂಸ್ ಇದೆ, ಅಂದರೆ ಬ್ಲ್ಯಾಂಕ್ ಸೆಲ್ಸ್ ಇದೆ ಇಲ್ಲಿ. ನ್ಯೂ ಮೆಷರ್, ಕೌಂಟ್ ಬ್ಲ್ಯಾಂಕ್ ಕ್ಯಾಟಗರಿ, ಕೌಂಟ್ ಬ್ಲ್ಯಾಂಕ್ ಕ್ಯಾಟಗರಿ. ಓಕೆ, ನೆಕ್ಸ್ಟ್ ಬಂದು ಕೌಂಟ್ ರೋಸ್. ರೈಟ್, ಕೌಂಟ್ ರೋಸ್ ಬಂದು ಟೇಬಲ್ಗೆ ತಗೊಳ್ಳುತ್ತದು. ಕೌಂಟ್ ರೋಸ್ ಈಕ್ವಲ್ಸ್ ಕೌಂಟ್ ರೋಸ್ ಆಫ್ ಟೇಬಲ್ ತಗೊಳುತ್ತೆ. ನಮಗಿರೋದು ಒಂದೇ ಟೇಬಲ್, ಇವಾಗ ಅಗ್ರಿಗೇಟ್ ಅಂತ ಕೊಡ್ತೀನಿ. ಇವಾಗ ನಾನು ನಿಮಗೆ ಈ 4 ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ ನಾನು ಅದನ್ನು ಹೇಳ್ತೀನಿ. ಇವಾಗ ನಾನು ಹೋಗ್ಬಿಟ್ಟು ಕ್ಯಾನ್ವಾಸ್ಗೆ ಇಲ್ಲಿ ಇನ್ನೊಂದು ಸಪ್ರೇಟ್ ಟೇಬಲನ್ನು ತಗೊಳ್ಳೋಣ. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಬಿಟ್ಟು ಬಾಕಿ ಎಲ್ಲ ಕಾಲಮ್ಸನ್ನು ರಿಮೂವ್ ಮಾಡಿಬಿಡ್ತೀನಿ. ಫಸ್ಟ್ ಕೌಂಟ್ ತಗೊಳ್ಳೋಣ. ಇಲ್ಲಿ ನೋಡಿ, ಕೌಂಟ್ 14, 16, 15 ಪ್ರತಿಯೊಂದು ರೀಜನ್ಗೂ ಇಲ್ಲಿ ನನಗೆ ಕೌಂಟ್ ಬರುತ್ತೆ. ಅದಾದಮೇಲೆ ಕೌಂಟ್ ಎ ಬರುತ್ತೆ ನೋಡಿ, ಸೇಮ್ ಇದೆ. ಕೌಂಟ್ ಮತ್ತು ಕೌಂಟ್ ಎ ಎರಡೂ ಸೇಮ್ ಇದೆ. ಮತ್ತು ಕೌಂಟ್ ಬ್ಲ್ಯಾಂಕ್ ತಗೋತೀನಿ. ಕೌಂಟ್ ಬ್ಲ್ಯಾಂಕ್ ಏನಪ್ಪ ಮಾಡುತ್ತೆ ಅಂದರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಾಲಮ್ ಇದೆ ಕ್ಯಾಟಗರಿ, ಇಲ್ಲಿ ಎಷ್ಟು ಬ್ಲ್ಯಾಂಕ್ಸ್ ಇದೆ ಅಷ್ಟು ನಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಟೋಟಲ್ ಆಗಿ 9 ಬ್ಲ್ಯಾಂಕ್ ಇದೆ. ಒಂದೊಂದು ರೀಜನ್ ಎಷ್ಟು ಬ್ಲ್ಯಾಂಕ್ಸ್ ಇದೆ ಅಂತ ಇಲ್ಲಿ ನಮಗೆ ತೋರಿಸುತ್ತೆ. ಅದಾದಮೇಲೆ ಕೌಂಟ್ ರೋಸ್ ಅಂತಿದೆಯಲ್ಲ, ಇದು ನಮಗೆ ಇಡೀ ಟೇಬಲ್ಗೆ ಅದು ತಗೊಳ್ಳುತ್ತೆ. ಅಂದರೆ ಎಂಟೈರ್ ಟೇಬಲಲ್ಲಿ ಎಷ್ಟು ರೋಸ್ ಇದೆ ಅಂತ ನಾವೇನು ಮಾಡೋಣ ಅಂದರೆ, ಇದಕ್ಕೆ ಒಂದು ಕಾರ್ಡ್ ಅಂತ ತಗೊಳ್ಳೋಣ. ಕಾರ್ಡ್ ಏನು ಮಾಡುತ್ತೆ ಅಂದರೆ, ಒಂದೇ ಕಾಲಮ್ದು ಅಗ್ರಿಗೇಟೆಡ್ ವ್ಯಾಲ್ಯೂಸ್ ತಗೊಳುತ್ತೆ. ಕೌಂಟ್ ರೋಸ್ ಅಂತ ಕೊಡ್ತೀನಿ ನೋಡಿ, 68 ರೋಸ್ ಇದೆ. ಓಕೆ, ಇದು ಬ್ಲ್ಯಾಂಕ್ಸ್ ಅಥವಾ ಬ್ಲ್ಯಾಂಕ್ಸ್ ಇರಲಿ ಬಿಡಲಿ, ಟೋಟಲ್ ಆಗಿ ಆ ಒಂದು ಟೇಬಲಲ್ಲಿ ಎಷ್ಟು ರೋ ಇದೆ ಅಂತ ತೋರಿಸುತ್ತೆ ನೋಡಿ, 68 ರೋಸ್ ಇದೆ. ಸೊ ಇದು ಕೌಂಟ್ ಎ, ಕೌಂಟ್ ಬ್ಲ್ಯಾಂಕ್ ಮತ್ತು ಕೌಂಟ್ ರೋಸ್. ಇವಾಗ ಇಲ್ಲಿ ಕೌಂಟ್ ಮತ್ತು ಕೌಂಟ್ ಎ ಇದು ನೀವು ನೋಡ್ಬೋದು, ಇದೆರಡು ಒಂದೇ ರಿಸಲ್ಟ್ಸ್ ಇದೆ. ಆದರೆ ಇದರಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇರಲೇಬೇಕು. ಈಗ ಏನು ಮಾಡೋಣ ಅಂದರೆ, ಈ ಡಿಫ್ರೆನ್ಸ್ ಕಂಡುಹಿಡಿಯೋದಕ್ಕೆ ನಾನು ಏನು ಮಾಡ್ತೀನಿ, ಟೇಬಲ್ಗೆ ಹೋಗ್ತೀನಿ. ಇಲ್ಲೊಂದು ಕಾಲಮ್ ಇದೆ ಅಪ್ರೂವ್ಡ್ ಅಂತ. ಈ ಅಪ್ರೂವ್ಡ್ ಕಾಲಮಲ್ಲಿ ನೋಡ್ಬೋದು ಟ್ರೂ ಫಾಲ್ಸ್ ಅಂತ ವ್ಯಾಲ್ಯೂಸ್ ಇದೆ. ಇದು ನಾವು ಬೂಲಿಯನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಕೌಂಟ್ ಮತ್ತು ಕೌಂಟ್ಗೆ ಎರಡು ಸೇಮ್ ರಿಸಲ್ಟ್ಸ್ ನಮ್ಗೆ ಕೊಡುತ್ತೆ. ಆದರೆ ಕೌಂಟ್ ಬಂದು ಈ ಬೂಲಿಯನ್ ವ್ಯಾಲ್ಯೂಸನ್ನು ಕೌಂಟ್ ಮಾಡಲ್ಲ.
ಕೌಂಟ್ ಎ ಬಂದು ಬೂಲಿಯನ್ ವ್ಯಾಲ್ಯೂಸನ್ನು ಕೌಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ನ್ಯೂ ಮೆಷರ್ ಅಂತ ಕೊಡ್ತೀನಿ. ಇದೇ ಸೇಮ್ ಕೌಂಟ್ ಫಾರ್ಮುಲಾ ಮತ್ತು ಕೌಂಟ್ ಎ ಫಾರ್ಮುಲಾನ ಅಪ್ರೂವ್ಡ್ ಕಾಲಮ್ ಮೇಲೆ ಕೊಡೋಣ. ಇಲ್ಲಿ ಹೋಗ್ಬಿಟ್ಟು ಕೌಂಟ್ ಅಪ್ರೂವ್ಡ್ ಅಂತ ಕೊಡ್ತೀನಿ. ಅಂದರೆ ಅಪ್ರೂವ್ಡ್ ಕಾಲಮ್ ಮೇಲೆ ಕೌಂಟ್ ಅಪ್ಲೈ ಮಾಡೋಣ. ಕೌಂಟ್ ಆಫ್ ಅಪ್ರೂವ್ಡ್ ಅಂತ ಕೊಡ್ತೀನಿ, ಎಂಟರ್. ಅದೇ ರೀತಿ ಕೌಂಟ್ ಎ ಕೂಡ ಕೊಡೋಣ. ಇವಾಗ ಕೌಂಟ್ ಎ ಕೊಡ್ತೀನಿ, ಅಪ್ರೂವ್ಡ್ ಈಕ್ವಲ್ಸ್ ಕೌಂಟ್ ಎ ಅಪ್ರೂವ್ಡ್ ಕ್ಲೋಸ್ ಬ್ರಾಕೆಟ್ ಎಂಟರ್. ಸೊ ಈ ಎರಡೂ ಫಾರ್ಮುಲಾನ ಇವಾಗ ನಾವೇನು ಮಾಡೋಣ ಅಂದರೆ ಕ್ಯಾನ್ವಸ್ಗೆ ಹೋಗ್ಬಿಟ್ಟು ಯಾವ ರೀತಿ ನಮ್ಗೆ ರಿಸಲ್ಟ್ಸ್ ಬರುತ್ತೆ ಅಂತ ನೋಡೋಣ. ರೈಟ್, ನಾನು ಏನು ಮಾಡ್ತೀನಿ, ಇವಾಗ ಇಲ್ಲಿ ಕಾರ್ಡ್ ಇದೆಯಲ್ಲ ಇದನ್ನೇ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇವಾಗ ಇಲ್ಲೇನು ಮಾಡ್ತೀನಿ, ಈ ಕಾರ್ಡ್ಗೆ ನಾನು ಈ ಕೌಂಟ್ ರೋಸ್ ತೆಗೆದ್ಬಿಟ್ಟು ಕೌಂಟ್ ಎ, ಓಕೆ ಬಂದಿಲ್ವ ಅಲ್ಲಿ? ಓಕೆ, ಒಂದು ಕೆಲಸ ಮಾಡೋಣ, ಮತ್ತೆ ಹೋಗಿ ಮಾಡ್ತೀನಿ. ಕೌಂಟ್ ಎ ಅಪ್ರೂವ್ಡ್ ತೊಗೊಳ್ಳೋಣ. ಕೌಂಟ್ ಅಪ್ರೂವ್ಡ್ ಅಷ್ಟೇ ಇದೆ. ಓಕೆ, ಕ್ವಿಕ್ಕಾಗಿ ಕೌಂಟ್ ಎ ಅಪ್ರೂವ್ಡ್ ಈಕ್ವಲ್ಸ್ ಕೌಂಟ್ ಎ ಅಪ್ರೂವ್ಡ್ ಎಂಟರ್. ಸೊ ಇದನ್ನು ಕಂಪ್ಲೀಟ್ ಆಗಿಲ್ಲ, ಆಗಲೇ ನಾನು ಕ್ಯಾನ್ವಸ್ಗೆ ಹೋದ, ಅದಕ್ಕೆ ಅದು ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಇವಾಗ ಬಂತು ನೋಡಿ, ಕೌಂಟ್ ಎ ಅಪ್ರೂವ್ಡ್. ಇವಾಗ ಇಲ್ಲಿ ಹೋಗ್ಬಿಟ್ಟು ಈ ಕೌಂಟ್ ಎ ಅಪ್ರೂವ್ಡ್ ಅನ್ನು ತಗೋತೀನಿ. ನೋಡಿ, ಇಲ್ಲಿ ನನಗೆ 63 ರೆಕಾರ್ಡ್ಸ್ ಬರ್ತಿದೆ. ಏನು 63 ಅಂದರೆ ಅಲ್ಲಿ ಕೆಲವೊಂದು ಬ್ಲ್ಯಾಂಕ್ಸ್ ಇದೆ, ಅದಕ್ಕೆ ನಾನು ಇನ್ನೊಂದು ಸರಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇಲ್ಲಿ ನಾವು ಕೌಂಟ್ ಅಪ್ರೂವ್ಡ್ ಅಂತ ಕೊಡೋಣ. ನೋಡಿ, ಈ ಕೌಂಟ್ ಅಪ್ರೂವ್ಡ್ ಏನಿದೆ ನೋಡಿ, ನಮಗೇನು ರಿಸಲ್ಟ್ಸ್ ಬರ್ತಿಲ್ಲ, ಎರರ್ ಬರ್ತಿದೆ. ಅಂದರೆ ನಮಗೆ ಅಕಸ್ಮಾತಾಗಿ ಕೌಂಟ್ ಅಥವಾ ಕೌಂಟ್ ಎ ಒಂದು ಇಲ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಇದೆಯಲ್ಲ, ಬೂಲಿಯನ್ ಮೇಲೆ ನಾವು ಯೂಸ್ ಮಾಡಬೇಕು ಅಂತಂದರೆ ನಾವು ಕೌಂಟ್ ಎ ಅನ್ನೇ ಯೂಸ್ ಮಾಡಬೇಕು. ಕೌಂಟ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೌಂಟ್ ಯೂಸ್ ಮಾಡಿದಾಗ ಈ ಬೂಲಿಯನ್ ವ್ಯಾಲ್ಯೂಸ್ ಏನಿದೆ, ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ಏನಿದೆ ಅದನ್ನು ಅದು ಕೌಂಟ್ ಮಾಡಲ್ಲ, ಎರರ್ ಬರುತ್ತೆ. ಸೊ ಇದು ಕೌಂಟ್ ಮತ್ತು ಕೌಂಟ್ ಎಗಿರೋ ಡಿಫ್ರೆನ್ಸು. ನಿಮ್ಗೇನಾದರೂ ಬೂಲಿಯನ್ ವ್ಯಾಲ್ಯೂಸ್ ಇತ್ತು ಅಂದರೆ ದಯವಿಟ್ಟು ಕೌಂಟನ್ನೇ ಯೂಸ್ ಮಾಡಬೇಕು. ರೈಟ್, ನೆಕ್ಸ್ಟ್ ಡಿಸ್ಟಿಂಕ್ಟ್ ಕೌಂಟ್. ಡಿಸ್ಟಿಂಕ್ಟ್ ಕೌಂಟ್ ಅಂದರೆ ನೋಡಿ, ಇವಾಗ ಇಲ್ಲಿ ಕ್ಯಾಟಗರಿ ಇದೆ, ಇಲ್ಲಿ ಸೆಂಟ್ರಲ್ಲಿ 14 ವ್ಯಾಲ್ಯೂಸ್ ಇದೆ, ಈಸ್ಟಲ್ಲಿ 14, ಸೌತಲ್ಲಿ 16 ಮತ್ತು ವೆಸ್ಟಲ್ಲಿ 15 ಅಂತ. ಇದು ಟೋಟಲ್ ನಂಬರ್ ಆಫ್ ರೋಸ್ ಏನಿದೆ ಅದು ತೋರಿಸುತ್ತೆ. ಬಟ್ ನನಗೆ ಯುನೀಕ್ ವ್ಯಾಲ್ಯೂಸ್ ಇವಾಗ ಇಲ್ಲಿ ನೋಡ್ಬೋದು ನೀವು. ನೋಡಿ, ಸೆಂಟ್ರಲ್ಲಿ ಎಷ್ಟು ಯುನೀಕ್ ವ್ಯಾಲ್ಯೂಸ್ ಇದೆ ಅದನ್ನು ತಗೋಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕೌಂಟ್ ಡಿಸ್ಟಿಂಕ್ಟ್ ಅಂತ ಕೊಡ್ತೀನಿ. ಕೌಂಟ್ ಡಿಸ್ಟಿಂಕ್ಟ್. ಯಾವ ಕಾಲಮ್ಗೆ? ಕ್ಯಾಟಗರಿ ಕಾಲಮ್ಗೆ. ಕೌಂಟ್ ಡಿಸ್ಟಿಂಕ್ಟ್ ಅಂದರೆ ಡಿಸ್ಟಿಂಕ್ಟ್ ಕೌಂಟ್ ಆಫ್ ಕ್ಯಾಟಗರಿ. ಓಕೆ, ಸೊ ಫಂಕ್ಷನ್ ಡಿಸ್ಟಿಂಕ್ಟ್ ಕೌಂಟ್ ಏನು ಮಾಡುತ್ತೆ, ನಮಗೆ ಇಲ್ಲಿರೋಂಥ ಡಿಸ್ಟಿಂಕ್ಟ್ ಅಂದರೆ ಯುನೀಕ್ ವ್ಯಾಲ್ಯೂಸನ್ನು ತಗೊಳುತ್ತೆ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಕ್ಯಾನ್ವಸ್ಗೆ ನೋಡಿ, ಕೌಂಟ್ ಡಿಸ್ಟಿಂಕ್ಟ್ ಇದೆಯಲ್ಲ ಇದನ್ನು ತೊಗೋತೀನಿ. ಸೊ ಡಿಸ್ಟಿಂಕ್ಟ್ ಕೌಂಟನ್ನು ನಾನು ಇಲ್ಲಿ ತೊಗೊಂಡಾಗ ಈ ಟೇಬಲ್ ಸೆಲೆಕ್ಟ್ ಮಾಡಿಬಿಟ್ಟು ಡಿಸ್ಟಿಂಕ್ಟ್ ಕೌಂಟ್ ಅಂತ ಕೊಟ್ಟರೆ ನೋಡಿ, ಇದನ್ನು ಒಂದು ಕೆಲಸ ಮಾಡೋಣ, ನಾವು ಕೌಂಟ್ ಇಲ್ಲಿದೆಯಲ್ಲ ಈ ಟೇಬಲ್ ಕೊಟ್ಬಿಡೋಣ, ನಮ್ಗೆ ಇನ್ನೂ ಈಸಿಗೆ ಅರ್ಥ ಆಗುತ್ತೆ. ನಾವೇನು ಮಾಡೋಣ ಅಂದರೆ ಡಿಸ್ಟಿಂಕ್ಟ್ ಕೌಂಟ್ ನೋಡಿ, ನೀವು ಇಲ್ಲಿ ನೋಡಿದ್ರಿ ಇವಾಗ ನೋಡಿ, ರೀಜನ್ ಡಿಸ್ಟಿಂಕ್ಟ್ ಕ್ಯಾಟಗರಿ ನೋಡಿ, ಇಲ್ಲಿ 14 ರೆಕಾರ್ಡ್ಸ್ ಇದೆ. ಇಲ್ಲಿ ನೋಡಿದ್ರೆ ನಿಮಗೆ 4 ಅಂದರೆ ಯುನೀಕ್ ವ್ಯಾಲ್ಯೂಸ್ ಇರುತ್ತೆ. ಸೊ ಈ ರೀತಿ ನನಗೇನಾದರೂ ಯುನೀಕ್ ವ್ಯಾಲ್ಯೂಸ್ ಬೇಕು ಅಂತಂದಾಗ ನಾನು ಈ ರೀತಿ
ಡಿಸ್ಟಿಂಕ್ಟ್ ಕೌಂಟ್ ಅಂತ ಫಾರ್ಮುಲಾನ ಯೂಸ್ ಮಾಡ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಒಂದು ಕಾಲಮ್ ಇದೆ. ಪ್ರಾಡಕ್ಟ್ ಕಾಲಮ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ. ನಾವು ಯಾವುದೇ ಒಂದು ಕಾಲಮ್ ತಗೊಂಡಾಗ ಆ ಕಾಲಮ್ನ ಮಲ್ಟಿಪ್ಲಿಕೇಶನ್ ಅಂದರೆ ಆ ಕಾಲಮ್ನ ಎಲ್ಲ ವ್ಯಾಲ್ಯೂಸು ಮಲ್ಟಿಪ್ಲೈ ಆಗುತ್ತೆ. ಸಮ್ ಹೆಂಗಾಗುತ್ತೆ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಕೂಡ ಆಗುತ್ತೆ. ನಾನು ಏನು ಮಾಡ್ತೀನಿ, ನ್ಯೂ ಮೆಷರ್, ಹೋಗ್ಬಿಟ್ಟು ಪ್ರಾಡಕ್ಟ್ ಕ್ವಾಂಟಿಟಿ ಕಾಲಮಲ್ಲಿ ಪ್ರಾಡಕ್ಟ್ ಮಾಡೋಣ. ಪ್ರಾಡಕ್ಟ್ ಆಫ್ ಕ್ವಾಂಟಿಟಿ ಕಾಲಮ್ ಕೊಡೋಣ, ಎಂಟರ್. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಪ್ರಾಡಕ್ಟ್ ಇದೆಯಲ್ಲ ಇದನ್ನ ಈ ಟೇಬಲ್ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ ಇಲ್ಲಿ ಪ್ರಾಡಕ್ಟ್ ಇದೆಯಲ್ಲ, ಓಕೆ ಒಂದು ನಿಮಿಷ ಮತ್ತೆ ಮಾಡೋಣ. ಪ್ರಾಡಕ್ಟ್ ಆಫ್ ಕ್ವಾಂಟಿಟಿ ಈಕ್ವಲ್ಸ್ ಪ್ರಾಡಕ್ಟ್ ಕ್ವಾಂಟಿಟಿ, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ ಇವಾಗ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ ಕಾಲಮನ್ನು ಈ ಟೇಬಲಿಗೆ ತಗೊಳ್ಳೋಣ. ನೋಡಿ ಇದು ತುಂಬ ದೊಡ್ಡ ನಂಬರ್ ಬರುತ್ತೆ, ಯಾಕಂದರೆ ಇದು ಮಲ್ಟಿಪ್ಲಿಕೇಶನ್. ಇದು ನೋಡಿ ಇಷ್ಟು ದೊಡ್ಡ ನಂಬರ್ ಇದೆ ಅಂದರೆ ಅದು ಮಲ್ಟಿಪ್ಲೈ ಆಗಿರುತ್ತೆ, ಅದಕ್ಕೋಸ್ಕರ ಈ ಥರ ಬರ್ತಿದೆ. ಸೊ ಪ್ರಾಡಕ್ಟ್ ಯೂಶಲಿ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಪ್ರಾಡಕ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. ಸೊ ಈ ರೀತಿ ನಾವು ಈ ಅಗ್ರಿಗೇಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಇದೆಲ್ಲ ಬಂದು ತುಂಬ ಸಿಂಪಲ್ ಅಗ್ರಿಗೇಟ್ ಫಂಕ್ಷನ್ಸ್. ಇದಕ್ಕಿಂತ ಹೆಚ್ಚಿನ ಅಗ್ರಿಗೇಟ್ ಫಂಕ್ಷನ್ಸ್ ಇದ್ದಾವೆ. ನೀವು ಇಲ್ಲಿ ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋದರೆ ನಮಗೆಲ್ಲ ಫಂಕ್ಷನ್ಸು ಲಿಸ್ಟ್ ಡೌನ್ ಆಗಿರುತ್ತೆ ಇಲ್ಲಿ. ಸೊ ಇದರಲ್ಲಿ ಕೆಲವೊಂದು ಫಂಕ್ಷನ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಅನೇಕ ಫಂಕ್ಷನ್ಸ್ಗಳಿದ್ದಾವೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನು ಅಗ್ರಿಗೇಷನ್ ಫಂಕ್ಷನ್ ಪಾರ್ಟ್ 2 ಅಲ್ಲಿ ನಿಮಗೆ ಇನ್ನೂ ಅನೇಕ ಫಂಕ್ಷನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಯಾರಿಗೆಲ್ಲ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ನೀಡಿರ್ತಕ್ಕಂಥ ನಂಬರ್ಗೆ ಅಥವಾ ಇಮೇಲ್ ID-ಗೆ ನೀವು ಇಮೇಲ್ ಮಾಡಿ ಅಥವಾ ಕಾಲ್ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೀವಿ. ಮತ್ತು www.itsinc.in ವೆಬ್ಸೈಟ್ಗೆ ಲಾಗಿನ್ ಆಗಿ ಅನೇಕ ಕೋರ್ಸ್ಗಳು ಉಚಿತವಾಗಿ ನಿಮಗೆ ಲಭ್ಯ ಇರುತ್ತೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಮತ್ತು ನೀವು ನಮ್ಮನ್ನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ ಫಾಲೋ ಮಾಡೋದನ್ನು ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್, ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅಂತ ನಾನು ಎಲ್ಲ ಕನ್ನಡಿಗರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಈ ಎಲ್ಲ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಆ ಲಿಂಕ್ ಯೂಸ್ ಮಾಡಿಕೊಂಡು ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಮತ್ತು ಲೈಕ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಒಂದು ಥಮ್ಸ್ ಅಪ್ ಕೊಡಿ. ಮತ್ತು ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಕಮೆಂಟ್ಸ್ಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಇನ್ನೂ ಅನೇಕ ಜನರು ಈ ಒಂದು ಡ್ಯಾಕ್ಸ್ ಸೀರೀಸನ್ನು ನೋಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಈ ಡ್ಯಾಕ್ಸನ್ನು ಕಲಿಯೋದಕ್ಕೆ ಅನುಕೂಲ ಮಾಡಿಕೊಡಿ. ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.